ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸಿಎಂ ಕುರ್ಚಿ ಕದನ ಕಾವೇರಿದೆ. ಸದ್ಯಕ್ಕೆ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. ಕ್ಲೈಮ್ಯಾಕ್ಸ್ ಆಟ ಆಡೋದಕ್ಕೆ ಸಿದ್ದು ಡಿಕೆ ನಾನಾ ತಂತ್ರ ಪ್ರತಿತಂತ್ರಗಳನ್ನ ಮಾಡ್ತಿದ್ದಾರೆ. ಇಬ್ಬರ ಕಿತ್ತಾಟ ಮೂರನೇವರಿಗೆ ಲಾಭ ಎಂಬಂತೆ ಭಾಸವಾಗ್ತಾ ಇದೆ. ಹಾಗಾದ್ರೆ ಸಿದ್ದು ಡಿಕೆ ಇಬ್ಬರನ್ನು ಕೂಡ ಕಡೆಗಣಿಸಿ ಮೂರನೇ ವ್ಯಕ್ತಿಯನ್ನ ಸಿಎಂ ಸೀಟಿನಲ್ಲಿ ಕೂರಿಸೋದಕ್ಕೆ ಹೈಕಮಾಂಡ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರಾ ಅನ್ನುವಂತ ಪ್ರಶ್ನೆಗೆ ಪುಷ್ಟಿ ಬಂದಿದೆ. ಹಾಗಾದ್ರೆ ಇದು ಹೇಗೆ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯದಲ್ಲಿ ಸಿಎಂ ಸೀಟಿನ ಕದನ ಕಾವೇರಿದೆ. ಸಿದ್ದರಾಮಯ್ಯ ನಾನೇ ಫುಲ್ ಟೈಮ್ ಸಿಎಂ ಅಂತಿದ್ದಾರೆ. ಡಿಕೆ ಮಾತ್ರ ಈವರೆಗೆ ಮಾತ್ರ ನೀವು ಸಿಎಂ, ಇನ್ನು ಮುಂದೆ ನಾನೇ ಸಿಎಂ ಅಂತಿದ್ದಾರೆ. ಇದು ಅಲ್ಟಿಮೇಟ್ಲಿ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇಬ್ಬರೂ ಕೂಡ ಹಿಡಿತವನ್ನ ಬಿಡುತ್ತಾ ಇಲ್ಲ. ಇದು ಹೈಕಮಾಂಡ್ ನಾಯಕರಿಗೆ ಧರ್ಮ ಸಂಕಟ ಆಗಿದೆ. ಇದನ್ನ ಹೇಗಾದ್ರೂ ಪರಿಹರಿಸಬೇಕು ಅಂತ ಕನ್ನಡಿಗರೇ ಆಗಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಂಧಾನ ಮಾಡಿ ಹರಸಾಹಸ ಮಾಡಿದ್ದಾರೆ. ಆದ್ರೆ ಅದ್ಯಾವುದು ಕೂಡ ಫಲ ನೀಡ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಇದು ಖರ್ಗೆ ಅವರಿಗೆ ಧರ್ಮ ಸಂಕಟ ಆಗಿರೋದು. ರಾಹುಲ್ ಗಾಂಧಿ ಅವರು ನೀವೇ ಪರಿಹರಿಸಿ ಅಂತ ಹೇಳ್ತಾರೆ. ಆದ್ರೆ ಸಿದ್ದು ಡಿಕೆ ಇಬ್ರು ಕೂಡ ಪ್ರತಿಷ್ಠೆಗಿಳಿದು ಬಿಟ್ಟಿದ್ದಾರೆ. ಈಗ ಹೊಸ ವಿಷಯ ಏನಪ್ಪಾ ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತಾನೆ ಹೇಳಲಾಗ್ತಾ ಇರುವ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿದೆ. ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಸಿದ್ದು ಅಲ್ಲದೆ ಡಿಕೆನೂ ಅಲ್ಲದೆ ಮೂರನೆಯವರನ್ನ ಸಿಎಂ ಮಾಡಿಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ಮಾಡೋದಾದ್ರೆ ಸಿದ್ದರಾಮಯ್ಯ ಅವರಿಗೆ ಬೇಸರ ಆಗೋದಿಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡಿದಂತಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಅವರಲ್ಲಿದೆ ಅಂತ ಹೇಳಲಾಗ್ತಾ ಇರೋದು. ಇಷ್ಟಕ್ಕೂ ಸತೀಶ್ ರವರಿಗೆ ಸಿಎಂ ಸೀಟನ್ನ ನೀಡಿದ್ರೆ ಆಗ ಸಿದ್ದರಾಮಯ್ಯ ಅವರು ಕೂಡ ಸೈಲೆಂಟ್ ಆಗ್ತಾರೆ. ಈಗಾಗಲೇ ಅವರ ಹೆಸರನ್ನ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ಗೆ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಡಿಕೆ ಸಿಎಂ ಆಗೋದಾದ್ರೆ ಮಾತ್ರ ಸಿದ್ದರಾಮಯ್ಯ ವಿರೋಧ ಮಾಡ್ತಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಾದ್ರೆ ಸಮ್ಮತಿಸುತ್ತಾರೆ. ಆಮೇಲೆ ಬೇಕಾದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಮನವೊಲಿಸಿ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡೋಣ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಮುಂದುವರೆಸಿದ್ರೆ ಡಿಕೆ ವಿರೋಧ ಮಾಡ್ತಾರೆ. ಆದ್ರೆ ಸತೀಶ್ ಸಿಎಂ ಆಗೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರಿಂದ ಅಧಿಕಾರ ತಪ್ಪಿಸೋದನ್ನು ಕೂಡ ಡಿಕೆ ಅವರ ಉದ್ದೇಶ ಅಂತ ಕೂಡ ಹೇಳಲಾಗ್ತಾ ಇರೋದು. ಇದನ್ನ ಅರಿತಿರುವಂತಹ ಹೈಕಮಾಂಡ್ ನಾಯಕರು ಇಂತಹದ್ದೊಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡೆಯೋದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಈಗ ಇನ್ನೊಂದು ಪ್ರಮುಖ ವಿಚಾರ ಏನಪ್ಪಾ ಅಂತ ಅಂದ್ರೆ, ಸಿದ್ದರಾಮಯ್ಯ ಅವರ ಸ್ಥಾನವನ್ನ ಸತೀಶ್ ತುಂಬೋದಕ್ಕೆ ಸಾಧ್ಯನಾ? ಇದು ಖಂಡಿತ ಆಗೋದಿಲ್ಲ. ಅಜಗಜಾಂತರ ವ್ಯತ್ಯಾಸಗಳು ಕೂಡ ಇದ್ದಾವೆ. ಸಿದ್ದರಾಮಯ್ಯ ಅವರು ಹೇಳಿ ಕೇಳಿ ಮಾಸ್ ಲೀಡರು. ಅವ್ರ ಲೆಕ್ಕಕ್ಕೆ ಸತೀಶ್ ಆಗ್ಬೇಕು ಅಂತ ಅಂದ್ರೆ ಅದು ಅಸಾಧ್ಯ. ಸಿದ್ದರಾಮಯ್ಯ ಸಿಎಂ ಸೀಟಿನಲ್ಲಿದ್ರೆ ಕೇವಲ ಪ್ರತಿಪಕ್ಷಗಳಷ್ಟೇ ಅಲ್ಲ, ಸ್ವಪಕ್ಷದಲ್ಲೂ ಕೂಡ ಘಟಾನುಘಟಿಗಳಿದ್ರೂ ಕೂಡ ಅವರೆಲ್ಲರನ್ನೂ ಕೂಡ ಸಂಭಾಳಿಸೋದು ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಸಾಧ್ಯ. ಪ್ರತಿಪಕ್ಷಗಳ ನಾಯಕರು ಸಿದ್ದರಾಮಯ್ಯ ಅಂದ್ರೆ ಹೆದರ್ತಾರೆ. ಯಾಕಂದ್ರೆ ಅವರೊಬ್ಬ ಸಂಸದೀಯ ಪಟು. ಮಾತಿಗಿಳಿದ್ರೆ ಖಡಕ್ ಮಾತನಾಡ್ತಾರೆ, ನಿಷ್ಠುರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸತೀಶ್ ಜಾರಕಿಹೊಳಿ ಅವರಲ್ಲಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಕೇವಲ ಸದನದ ಕಲಿ ಅಲ್ಲ ಅನ್ನೋದಷ್ಟೇ ಅಲ್ಲ, ಅವರ ವಿರುದ್ಧ ಹಲವು ಆರೋಪಗಳು ಕೂಡ ಇದ್ದಾವೆ. ಯಾವುದೇ ಒಂದು ಪ್ರಶ್ನೆಗೂ ಕೂಡ ಅವರು ನೇರವಾಗಿ ಪ್ರಖರವಾಗಿ ನಿಖರವಾಗಿ ಉತ್ತರವನ್ನ ಕೊಡೋದೇ ಇಲ್ಲ. ಹೀಗಿರುವಾಗ ಅವರು ಹೇಗೆ ಸಿದ್ದರಾಮಯ್ಯ ಅವರ ಸ್ಥಾನವನ್ನ ಭರ್ತಿ ಮಾಡೋದಕ್ಕೆ ಸಾಧ್ಯ? ಇದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.